ನಮಸ್ತೆ ವೀಕ್ಷಕರೇ, ಇದು ಶಿವ್ಯ ವೇದಿಕಾಸ್ಟ್ರೋ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಶಿವ. ಇವತ್ತು ಯಾವ ವಿಷಯದ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಅಂತಂದರೆ, ಜನವರಿ ತಿಂಗಳು 2025 27ನೇ ತಾರೀಕು ನಂತರ ಬುಧ ಹಾಗೂ ಸೂರ್ಯ ಸೇರಿ ಮಕರ ರಾಶಿಯಲ್ಲಿ ಬುಧ ಆದಿತ್ಯ ಯೋಗದಲ್ಲಿ ಒಂದು ಫಲವನ್ನು ಕೊಡುತ್ತಾರೆ. ಇದರಿಂದ ಕೆಲವು ರಾಶಿಗಳಿಗೆ ಹೆಚ್ಚು ಲಾಭ ಪಡೆಯುತ್ತಾರೆ. ಆ ರಾಶಿಗಳು ಯಾವುವೆಂದರೆ ಮೇಷ, ಕಟಕ, ಸಿಂಹ, ತುಲಾ, ಮಕರ, ಕುಂಭ. ಈಗ ಮೇಷರಾಶಿಗೆ 10ನೇ ಮನೆ ಯೋಗಾಧಿಪತಿಯಾಗಿ ಒಂದು ಉದ್ಯೋಗದಲ್ಲಿ ಹಾಗೂ ಸ್ಥಾನ ಬದಲಾವಣೆಯಿಂದ ವ್ಯಾಪಾರದ ಲಾಭ ಪಡೆದರೆ, ಕಟಕ ರಾಶಿ 7ನೇ ಮನೆಯಿಂದ ಒಳ್ಳೆಯ ವರಗಳು ಹಾಗೂ ವಧುವರರ ಒಂದು ಮದುವೆಯ ವಿಷಯಗಳು ಸಂಬಂಧಿಸಿದಂತೆ ಶುಭ ಕಾರ್ಯಗಳು ನಡೆಯುವಂಥ ಸಂದರ್ಭ. ಅದೇ ರೀತಿ ಸಿಂಹರಾಶಿಗೆ 6ನೇ ಮನೆಯಿಂದ ಶತ್ರುಗಳ ಕಾಟದಿಂದ ಹೊರಬಂದು ಶತ್ರುಗಳಿಗೆ ಭಯಪಡಿಸುವಂತಹ ಸಂದರ್ಭಗಳು ಉಂಟಾಗಿದ್ದಾವೆ. ಅದೇ ರೀತಿ ತುಲಾರಾಶಿಗೆ 4ನೇ ಮನೆ ಅಧಿಪತಿಯಾಗಿ ಆಸ್ತಿಗೆ ಸಂಬಂಧಿಸಿದ ಎಲ್ಲ ವಿಷಯಗಳು ದೂರ ಮಾಡಿ ತನ್ನ ಆಸ್ತಿಯನ್ನು ಭದ್ರಪಡಿಸಿಕೊಳ್ಳುವಂತಹ ಶುಭ ವೇಳೆಯಾಗಿರುತ್ತದೆ. ಮಕರ ರಾಶಿಗೆ ಜನ್ಮದಲ್ಲಿ ಈ ಯೋಗವಿದ್ದು, ಮಕರ ರಾಶಿಯ ಅಧಿಪತಿಗಳು ಎಲ್ಲ ಥರದ ಶುಭ ವೇಳೆಯನ್ನು ಅನುಭವಿಸುವಂತಹ ಒಂದು ವಿಷಯವಾಗಿ ಈ ಬುಧಾದಿತ್ಯ ಯೋಗ ಅವರಿಗೆ ಒಳಿದು ಬರುತ್ತದೆ. ಮತ್ತು ಕುಂಭರಾಶಿ 12ನೇ ಮನೆಯ ಅಧಿಪತಿಯಾಗಿ ಆ ಶುಭ ಖರ್ಚುಗಳ ಮಾಡುವುದರ ಮೂಲಕ ಸರ್ಕಾರದ ಒಂದು ಎಲ್ಲ ವಿಷಯಗಳಿಗೆ ಸಂಬಂಧಿಸಿದಂತಹ ಕಾರ್ಯಗಳು ಜಯವಾಗಲಿದೆ. ಈ ರೀತಿ ಈ 6 ರಾಶಿಗಳಿಗೆ ಬುಧಾದಿತ್ಯ ಯೋಗ ತುಂಬ ಚೆನ್ನಾಗಿ ಒಳಿದು ಬರುತ್ತದೆ. ನಮಸ್ತೆ. If you like the video, please like, share and subscribe the channel. Thank you.